ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನಲ್ಲಿ ನೂತನ ರೈತ ಭವನವನ್ನ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರು, ನಾವು ಎಲ್ಲರೂ ರೈತನ ಮಕ್ಕಳು. ನಾವು ಒಟ್ಟಾಗಿ ಸೇರಿಕೊಂಡು ಮಹದಾಯಿ ಕಳಸಾ ಬಂಡೂರಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ಇನ್ನು ಮುಂದೆ ಅದರ ಬಗ್ಗೆ ದನಿ ಎತ್ತಬೇಕಾಗಿದೆ ಎಂದು ಹೇಳಿದರು. ಮತ್ತು ರೈತ ಹೋರಾಟದಿಂದ ತಮಗೆ ಎಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಲಾಠಿ ಹೇಟನ್ನತ್ತಿಲ್ಲ. ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿ ಹಾಗೂ ಕುಮಾರಸ್ವಾಮಿ ಹಿರೇಮಠ ಅವರ ಮತ್ತು ವಕೀಲರು ಸತತವಾಗಿ ಹೋಗಿದ್ರೆ ವೀರಣ್ಣ ಮಳಗಿ ಅವರೇ, ಯೋಗಪ್ಪನವರೇ ಮತ್ತು ಕಂಬಳಿ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ಪಕ್ಷ ಹಾಗೂ ಪುಟ್ಟಣ್ಣವರವರೇ, ಅಡಕ ಅವರೇ, ಮಹೇಶ್ ಅಂಗಡಿ ಅವರೇ ಅವರ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಇವತ್ತು ಎದೆ ಹುಟ್ಟಿ ಇವತ್ತು ಸಾವನ್ನ ಇವತ್ತು ರೈತ ಪಡೆದು ಇವತ್ತು ಸರ್ಕಾರವನ್ನ ಇವತ್ತು ತೆಗಿತಕ್ಕಂಥ ಶಕ್ತಿ ಇವತ್ತು ಎಲ್ಲ ರೈತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಅದು ನವಲಗುಂದ ಮತ್ತು ನರಗುಂದ ಮತ್ತು ಅಣ್ಣಿಗೇರಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ಹೋರಾಟದ ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರೂ ಕೂಡ ಅದನ್ನು ನೇರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನ ಈ ನಾಡಿನವರು ಹಿಂದಿನಿಂದ ಕೂಡ ಮಾಡ್ತಾ ಬಂದಿದ್ದಾರೆ. ಯಾವುದೇ ಪಕ್ಷ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಆದರೆ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಎತ್ತಕ್ಕಂಥದ್ದು, ಅದಕ್ಕೆ ಎದೆ ಒಡ್ಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ನಾಡಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆ, ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ಈಗಾಗಲೇ ಕಳಸಾ ಬಂಡೂರಿ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ. ಇವತ್ತು ಅನೇಕ ರಾಜಕೀಯ ಮುಖಂಡರು ಇವತ್ತು ಬೆಳೆ ಪರಿಹಾರವನ್ನು ಪಡಿತಕ್ಕಂಥ ಸಂದರ್ಭ ಇರ್ಬೋದು, ಕುಡಿ ನೀರಿನ ಸಂದರ್ಭ ಇರ್ಬೋದು, ಹೊಲಕ್ಕೆ ನೀರು ಬರ್ಬೇಕನ್ನುವಂಥ ಸಂದರ್ಭ ಇರ್ಬೋದು. ಈ ವೇಳೆಯಲ್ಲಿ ಅಣ್ಣಿಗೇರಿ ದಾಸೋಹ ಮಠದ ಶ್ರೀ ಕುಮಾರೇಶ್ವರ ಸ್ವಾಮೀಜಿ ಮಾತನಾಡಿ, ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಆಗುವವರೆಗೂ ನಿಮ್ಮ ಬೆನ್ನ ಹಿಂದೆ ಇರುತ್ತೇನೆ ಎಂದರು. ಈ ಭವ್ಯ ವೇದಿಕೆಯೊಳಗೆ ಸುಖಾಸೀನರಾಗಿ ಮಾತನಾಡಿ ನಿರ್ಗಮಿಸಿದ ಮಾಜಿ ಸಚಿವರ ಆದಿಯಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯ ಮುಖ್ಯ ರೈತ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಸದ್ಭಕ್ತರೇ, ಮಾಧ್ಯಮದ ಪ್ರತಿನಿಧಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿ. ಇವರೆಲ್ಲ ಹೆಸರು ಹೇಳಕ್ಕೆ ಒಂದು 15 ನಿಮಿಷ ಹೋಗುತ್ತನ್ನೋದಕ್ಕೆ ಪೂರ್ಣವಾಗಿ ಈ ವೇದಿಕೆಯೊಳಗೆ ಹೇಳುವುದಕ್ಕೆ ಹೋಗಂಗಿಲ್ಲ. ಒಂದು ಸೂತ್ರವನ್ನ, ರೈತಂ ನಾಸ್ತಿ ಭಿಕ್ಷುಕ, ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ. ಕಾರಣ ಒಂದು, ರೈತ ಅರ್ಥಾತ್ ಅನ್ನದಾತ. ಅವನಿಂದ ಈ ಲೋಕಕ್ಕೆ ಅನ್ನ ನೀಡುವ ಕಾರ್ಯ ನಡೆದೈತಿ ವಿನಃ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದು ಸಾಧ್ಯವಿಲ್ಲ. ರೈತನಿಂದನೇ ಈ ಲೋಕ, ರೈತನಿಂದನ ಭೂಲೋಕ. ಈ ಲೋಕ ಅನ್ನೋದಕ್ಕಿಂತಲೂ ಭೂಲೋಕ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ತಾಲೂಕಿನ ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಹಸಿರು ಶಾಲನ್ನ ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷ ಎಂಪಿ ಹೂಗಾರ, ಭಗವಂತಪ್ಪ, ಪುಟ್ಟಣ್ಣನವರ, ಈರಣ್ಣ ಮುಳಗಿ, ಬಸವರಾಜ್, ಯೋಗಪ್ಪನವರ್, ಗಂಗಾಧರ್ ಸೇರಿದಂತೆ ಹಲವು ರೈತ ಮುಖಂಡರು, ರೈತರು ಉಪಸ್ಥಿತರಿದ್ದರು. ವರದಿ ಅಂದಪ್ಪ ಕೋಳೂರ, ಧಾರವಾಡ.